ಕನ್ನಡ ಹೋರಾಟಗಾರರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್. ಹೋರಾಟಗಾರರ ಮೇಲಿನ ಕೇಸನ್ನ ವಾಪಸ್ ತೆಗೆದುಕೊಳ್ಳುವುದಕ್ಕೆ ತೀರ್ಮಾನವನ್ನ ಮಾಡಿದೆ ಸರ್ಕಾರ. ಕನ್ನಡ ಹೋರಾಟಗಾರರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್. ಹೋರಾಟಗಾರರ ಮೇಲಿನ ಕೇಸ್ ವಾಪಸ್ಗೆ ತೀರ್ಮಾನವನ್ನ ತೆಗೆದುಕೊಂಡಿದೆ. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಂಪುಟ ಉಪಸಮಿತಿ ಕರೆದು ಕೇಸ್ ವಾಪಸ್ಗೆ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಕನ್ನಡ ಶಾಲೆ ಉಳಿಸುವ ಬಗ್ಗೆ ತಜ್ಞರ ಸಭೆ ಕರೆದು ತೀರ್ಮಾನವನ್ನ ಮಾಡಿದ್ದಾರೆ. ಕನ್ನಡರ ಉದ್ಯೋಗ ವಿಚಾರದಲ್ಲಿ ರಾಜಿ ಆಗೋದಿಲ್ಲ. ಉದ್ಯೋಗ ಮೀಸಲಾತಿ ಕುರಿತು ಸಂಪುಟ ಸಭೆಯಲ್ಲಿ ಚರ್ಚೆ. ಕನ್ನಡ ಹೋರಾಟಗಾರರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕನ್ನಡ ಅವರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಒಂದು ಕೆಲಸದಲ್ಲಿ ಯಾವುದೇ ಕೂಡ ರಾಜಿ ಇಲ್ಲ. ಮೊದಲು ಕನ್ನಡದವರಿಗೆ ಆದ್ಯತೆ ಸಿಗಬೇಕು. ಇತ್ತೀಚೆಗೆ ಒಂದು ಗಮನಿಸಿದ್ವಿ, ಊಬರ್ ಆಗಿರ್ಬೋದು, ಈ ಎಲ್ಲ ಕಂಪನಿಗಳು ಅಲ್ಲಿ ಕನ್ನಡಿಗರಿಗೆ ಹೊರತುಪಡಿಸಿ ಬೇರೆ ರಾಜ್ಯದಲ್ಲಿ ಬಂದಂಥವರಿಗೆ ಹೆಚ್ಚಿನ ಅವಕಾಶವನ್ನು ಕಲ್ಪಿಸಿಕೊಡ್ಲಾಗ್ತಾ ಇತ್ತು. ಇತ್ತೀಚೆಗೆ ನಾವು ಗಮನಿಸಿದರೆ ಯಾವುದೇ ಕ್ಯಾಬ್ ಆಗಿರ್ಬೋದು ಅಥವಾ ಇನ್ನಿತರ ಕ್ಷೇತ್ರಗಳಲ್ಲಿ ಆಗಿರ್ಬೋದು, ಕನ್ನಡದವರಿಗಿಂತ ಬೇರೆಯವರೇ ಹೆಚ್ಚು. ಮರ್ಯಾದಾ ಹತ್ಯೆ ತಡೆಗೆ ಕಾನೂನು ತರುವ ಬಗ್ಗೆ ಕೂಡ ಚರ್ಚೆ ಆಯಿತು. ಹುಬ್ಬಳ್ಳಿಯಲ್ಲಿ ನಡೆದಿದ್ದ ಮರ್ಯಾದಾ ಹತ್ಯೆಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹುಬ್ಬಳ್ಳಿ, ಚಿತ್ರದುರ್ಗದಲ್ಲಿ ಇಂಥ ಪ್ರಕರಣಗಳು ನಡೆದಿವೆ. ಕಾಯ್ದೆ ತರೋದು ಮುಖ್ಯ ಅಲ್ಲ, ಅನುಷ್ಠಾನಕ್ಕೆ ತರಬೇಕು. ಕಾನೂನು ತರುವ ಕೆಲಸ ಮಾಡ್ತೇವೆ ಎಂದು ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮರ್ಯಾದಾ ಹತ್ಯೆ ತಡೆಗೆ ಕೂಡ ಕಾನೂನು ತರುವ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ನಡೆದಿದ್ದಂತಹ ಮರ್ಯಾದಾ ಹತ್ಯೆಗೆ ಆಕ್ರೋಶವನ್ನು ಸಹಿತ ವ್ಯಕ್ತಪಡಿಸಿದ್ರು. ಇನ್ನು ಇತ್ತೀಚೆಗೆ ಗಮನಿಸಿದ್ವಿ ನಾವು, ಚಿತ್ರದುರ್ಗ ಆಗಿರ್ಬೋದು, ಹುಬ್ಬಳ್ಳಿಯಲ್ಲಿ ಆಗಿರ್ಬೋದು, ಇನ್ನು ಹಲವು ಭಾಗಗಳಲ್ಲಿ ಕೂಡ ಈ ಮರ್ಯಾದಾ ಹತ್ಯೆಗಳು ಕೂಡ ಹೆಚ್ಚಾಗಿ ನಡೀತಾ ಇದೆ. ಸೊ ಹೀಗಾಗಿ ಇವುಗಳ ಬಗ್ಗೆ ಕೂಡ ಕಾನೂನನ್ನು ರೂಪಿಸಿ ಯಾರು ಈ ರೀತಿಯಾಗಿ ಒಂದು ಪ್ರಯತ್ನಗಳನ್ನ ಮಾಡ್ತಾರೋ, ಯಾರು ಈ ರೀತಿಯಾಗಿ ಒಂದು ಯತ್ನವನ್ನ ಮಾಡ್ತಾರೋ ಅವರಿಗೆ ಸರಿಯಾದ ರೀತಿಯಾದಂಥ ಶಿಕ್ಷೆಯನ್ನ, ಕಾನೂನಿನ ರೀತಿಯಲ್ಲಿ ಶಿಕ್ಷೆಯನ್ನ ಒದಗಿಸಬೇಕು ಅಂತ ಈ ಕುರಿತಾಗಿ ಕೂಡ ಚರ್ಚೆಯನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ.